ಹೇ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ಸುಷ್ಮಾ ಗೌಡ. ಇವತ್ತು ಏನಾದರೂ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಳ್ಬೇಕಾದ್ರೆ ನಾನು ಅಂದ್ಕೊಂಡೆ ಯಾಕೆ ಹೋಮ್ ಟೂರ್ ಮಾಡಬಾರ್ದು ಅಂತ. ಸೊ ಇವತ್ತು ನಾನು ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಹೋಮ್ ಟೂರ್ಗೆ ಅಂತ ಏನು ಸ್ಪೆಸಿಫಿಕ್ಕಾಗಿ ಪ್ಲ್ಯಾನ್ ಮಾಡಿರಲಿಲ್ಲ, ಇದು ಆಲ್ ಆಫ್ ಎ ಸಡನ್ ನಾನು ಅಂದ್ಕೊಂಡಿದ್ದು. ಸೊ ಹೋಮ್ ಟೂರ್ ಮಾಡಬೇಕು ಅಂತ ಅದು ಇದು ಏನೂ ರೆಡಿ ಮಾಡಿಲ್ಲ. ಎಷ್ಟು ರಿಯಲಿಸ್ಟಿಕ್ ಆಗಿದೆ, ಹೇಗಿಟ್ಟಿದ್ದೀವೋ ಹಾಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ. ತುಂಬ ಲ್ಯಾಗ್ ಮಾಡೋದು ಬೇಡ ವ್ಲಾಗ್ನ. ಸೊ ಲೆಟ್ ಅಸ್ ಸ್ಟಾರ್ಟ್. ಹಾಯ್ ಗೈಸ್, ವೆಲ್ಕಮ್ ಹೋಮ್. ಸೊ ಇದೇ ನಮ್ಮ ಮನೆ ಎಂಟ್ರೆನ್ಸು. ಆಚೆಗಡೆ ತುಂಬ ಸಿಂಪಲ್ ಆಗಿರೋಣ ಅಂತ ಜಸ್ಟ್ ಒಂದು ತುಳಸಿ ಗಿಡ ಇಟ್ಟಿದ್ದೀವಿ. ಆ್ಯಂಡ್ ಇದು ನಮ್ಮ ಚಾರಿದು ಸ್ವಿಂಗು. ಯಾರು ಹೆಚ್ಚಿಗೆ ಕೂರಲ್ಲ, ಅವ್ನು ಮಾತ್ರನೇ ಕೂರೋದು. ಆ್ಯಂಡ್ ಎಸ್, ಆಚೆ ಏನು ಅಷ್ಟಿಟ್ಟಿಲ್ಲ. ಇದು ಬಂದ್ಬಿಟ್ಟು ಏನು ಪ್ಲ್ಯಾಂಟ್ ಇದು? ಬೋನ್ಸಾಯಿ ಪ್ಲ್ಯಾಂಟ್ ಒಳಗಿಟ್ಟಿದ್ವಿ, ಬಟ್ ಅಷ್ಟು ಚೆನ್ನಾಗಿ ಬಿಡ್ತಿರ್ಲಿಲ್ಲ, ಅದಕ್ಕೇ ಆಚೆ ಇಟ್ಟಿದ್ದೀವಿ. ಆ್ಯಂಡ್ ಎಸ್, ವೆಲ್ಕಮ್ ಹೋಮ್. ಸೊ ಇದು ಒನ್ ಸೆಕ್ಷನ್ ಆಫ್ ಹಾಲ್. ಇದು ಒಂಥರ ಕೈಂಡ್ ಆಫ್ ಲಿವಿಂಗ್ ಏರಿಯಾ ಥರ. ಈಗ ಸುಮ್ಮನೆ ಸಿಂಪಲಾಗಿ 2 ಸೋಫಾ ಹಾಕಿದ್ದೀವಿ. ತುಂಬ ಗ್ರ್ಯಾಂಡಾಗೆಲ್ಲ ಏನು ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ನಮ್ಮನೇಲಿ ನಮ್ಮ ಟೋನಿ ಚಾರು ಇರೋದ್ರಿಂದ ನಾವು ಹೆಚ್ಚಿಗೆ ಏನು ಡೆಕೋರೇಷನ್ ಮಾಡೋಕ್ಕಾಗಲ್ಲ. ಈಗ ಒಂದು ಅವ್ರು ಕೂದಲು, ಇನ್ನೊಂದು ಅವ್ರು ಓಡಾಡ್ತಿರ್ತಾರೆ. ಸೊ ಅವ್ರನ್ನ ಕಟ್ಟೋಕ್ಕೆಲ್ಲ ನಮ್ಗೆ ಇಷ್ಟ ಆಗ್ತಿರೋದ್ರಿಂದ ತುಂಬ ಸಿಂಪಲಾಗಿ ಇಟ್ಕೊಂಡಿದ್ವಿ ಎಲ್ಲ ಸೆಟ್. ಆ್ಯಂಡ್ ಎಸ್, ಈವನ್ ಟಿ ವಿ ಸೆಷನಲ್ಲೂ ಕೂಡ ಏನೂ ಇಟ್ಟಿಲ್ಲ, ತುಂಬ ಸಿಂಪಲಾಗಿ ಮೈನ್ಯೂಟಾಗಿ ಇಟ್ಕೊಂಡಿದ್ದೀವಿ. ಬಿಕಾಸ್ ನಮ್ಮನೇಲಿ ಎಲ್ರಿಗೂ ಒಂದು ಸ್ವಲ್ಪ OCD ಥರ ಎಲ್ಲ ತುಂಬ ನೀಟಾಗಿ ಇರಬೇಕು ಅಂತ. ಹೆಚ್ಚಿಗೆ ಐಟಮ್ಸ್ ಇಟ್ಟರೆ ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಜಸ್ಟ್ ತುಂಬ ಸಿಂಪಲಾಗಿ ಇಟ್ಟಿದ್ದೀವಿ. ಆ್ಯಂಡ್ ಕಮ್, ಈ ಫೋಟೋ ಬಂದ್ಬಿಟ್ಟು ಇಟ್ ಇಸ್ ಟೂ ಸ್ಪೆಷಲ್. ಐ ಗೆಸ್ ಕಾಣಿಸ್ತಾ ಇದೆ ಅಂತ. ಇದು ನಮ್ಮ ಫಸ್ಟ್ ಗ್ರೂಪ್ ಫೋಟೋ. ಇದು ನಾವು ಕಾರ್ ತಗೊಂಡಾಗ ಅಲ್ಲಿ ಇನ್ಸ್ಟೆಂಟಾಗಿ ಕೊಟ್ಟಿದ್ದಂಥ ಫೋಟೋ. ಐ ಆಮ್ ನಾಟ್ ಶ್ಯೂರ್ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿದೆಯಾ ಅಂತ. ಇವೊಂದು ಅದಷ್ಟು ಕ್ಲಾರಿಟಿ ಇಲ್ಲ ಅಂದರು, ಬಟ್ ಮೆಮೊರೀಸ್ ಅಂತ ಇಲ್ಲಿ ಒಂದು ಇಟ್ಕೊಂಡಿದ್ದೀವಿ ನಮ್ಮ ಲಿವಿಂಗ್ ಏರಿಯಾ ಥರ. ಎಸ್, ಆ್ಯಂಡ್ ದಿಸ್ ಇಸ್ ಆರ್ ಟಿ ವಿ. ಸಿಂಪಲ್ ಆಗಿ ಒಂದು ಚಿಕ್ಕ ಸಿಂಪಲ್ ಆಗಿ ಒಂದು ಟಿ ವಿ. ಆ್ಯಂಡ್ ಇಲ್ಲಿ ನಾವು ಡೈನಿಂಗ್ ಟೇಬಲ್ ಇಟ್ಟಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಇನ್ನೊಂದು ಮಹಾರಾಜ ಸೋಫಾ ಇಟ್ಟಿದ್ವಿ, ಬಟ್ ಫ್ರಿಜ್ ಅಲ್ಲಿ ಇಟ್ಟಿರೋದ್ರಿಂದ ವಿ ಫೆಲ್ಟ್ ಡೈನಿಂಗ್ ಟೇಬಲ್ ಇಲ್ಲೇ ಇರಲಿ ಅಂತ ಈ ಥರ ಸೆಟಲ್ಡ್ ಆಗಿ ಇಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ಬರೋಂಗಿದ್ರೆ ದಿಸ್ ಇಸ್ ಲೈಕ್ ಓಪನ್ ಸ್ಪೇಸ್. ಇದು ಏನಾದರೂ ಇಟ್ಕೊಳ್ಳೋಂಗಿದ್ರೆ ಇಟ್ಕೊಳ್ಬೋದು. ತುಂಬ ಅಂದ್ಕೊಳ್ತೀವಿ ಅಂತ ಏನೂ ಅಷ್ಟಿಟ್ಟಿಲ್ಲ. ಜಸ್ಟ್ ಒಂದು ಪ್ಲ್ಯಾಂಟ್ ಇಟ್ಟು, ಮನಿ ಪ್ಲ್ಯಾಂಟ್ ಇಟ್ಟಿದ್ದೀವಿ. ಆ್ಯಂಡ್ ನನ್ನದು ಒಂದು ಲಾಸ್ಟ್ ಬ್ಲಾಗಲ್ಲಿ, ಐ ಗೆಸ್ ಪ್ರೀವಿಯಸ್ ಬ್ಲಾಗ್ಸಲ್ಲಿ ನಾವು ಫ್ರಿಡ್ಜ್ ತೊಗೊಂಡಿದ್ವಿ ಅಂತ ಹೇಳಿದ್ದೆ. ಸೊ ದಿಸ್ ಇಸ್ ಆರ್ ಫ್ರಿಡ್ಜ್. ತುಂಬ ನೋಡಿ 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 ತೊಗೊಂಡಿದ್ದು, ಬಟ್ ಸ್ಟಿಲ್ ಸಮ್ ವಿ ಜಸ್ಟ್ ಟುಕ್ ದಿಸ್. ಆ್ಯಂಡ್ ನಾನು ತುಂಬ ಬ್ಲಾಗ್ಸಲ್ಲಿ ನಮ್ಮ ದೇವ್ರ ಮನೆ ತೋರಿಸಿದ್ದೀನಿ. ಇಟ್ ಇಸ್ ಟೂ ಯೂನಿಕ್. ಹೇಳ್ಬೇಕಂದ್ರೆ ಎಲ್ಲರೂ ಮನೆಗೂ ಕಂಪೇರ್ ಮಾಡಿದ್ರೆ ತುಂಬ ಯೂನಿಕ್. ಅಮ್ಮ ಇರಲಿಲ್ಲ, ಊರಿಗೆ ಹೋಗಿದ್ದಾರೆ. ಸೊ ತುಂಬ ಸಿಂಪಲಾಗಿ ನಾವೇ ಪೂಜೆ ಮಾಡ್ಕೊಂಡಿದ್ದೀವಿ ಇವತ್ತು. ಆ್ಯಂಡ್ ಎಸ್, ಇದು ನಮ್ಮ ಮನೆ ದೇವರು. ಆ್ಯಂಡ್ ಈ ರೀತಿ ನಾವು ಪೂಜಿಸ್ಕೊಳ್ತೀವಿ. ದೇವ್ರ ಮನೆ ಪಕ್ಕನೇ ನಮಗೆ ಕಿಚನ್ ಇರೋದ್ರಿಂದ ಈ ಥರನೇ ಇಟ್ಕೊಂಡಿದ್ವಿ. ಆ್ಯಂಡ್ ತುಂಬ ಇಲ್ಲಿ ಹಾಲು, ಕಿಚನ್. ಓಕೆ, ಸೊ ನಾವು ಕಮಿಂಗ್ ಟು ಕಿಚನ್. ನಾವು ಯಾವಾಗಲೇ ಏನೇ ಬ್ರೇಕ್ಫಾಸ್ಟು, ಅಡುಗೆ ಏನೇ ಮಾಡಬೇಕಾದ್ರೂ ತುಂಬ ಅಂದ್ಕೊಳ್ತೀವಿ, ಬಟ್ ಆಮೇಲೆ ತುಂಬ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀವಿ. ಯಾಕಂದರೆ ಮತ್ತೆ ಕಿಚನಿಗೆ ಬರೋಕ್ಕೆ ಮನಸ್ಸಾಗಲ್ಲ ಅಂತ. ಆ್ಯಂಡ್ ಎಸ್, ತುಂಬ ಸಿಂಪಲಾಗಿ ಇಟ್ಕೊಂಡಿದ್ದೀವಿ. ಏನು ಆಚೆ ಹೆಚ್ಚಿಗೆ ಕಾಣಿಸ್ದೇ ಇರೋ ಥರ ತರಕಾರಿ ಅದು ಇದು ಇಟ್ಕೊಳ್ತಿದ್ದೀವಿ. ಆ್ಯಂಡ್ ಗ್ರಾಸರೀಸ್ ಪಾರ್ಟ್ ಅಂತ ಬಂದರೆ ಈ ಕಡೆ ಫುಲ್ ಗ್ರಾಸರೀಸ್ ಇಟ್ಕೊಂಡಿದ್ದೀವಿ. ಈ ರೀತಿ ಅರೇಂಜ್ ಮಾಡ್ಕೊಂಡಿದ್ದಾರೆ ನಮ್ಮಮ್ಮ. ಕಿಚನ್ ಅಂತ ಬಂದರೆ ಎಲ್ಲ ಅಮ್ಮಂದೇ. ಸೊ ಅವರೇ ಎಲ್ಲ ಅರೇಂಜ್ ಮಾಡ್ಕೊಳ್ಳೋದು ಪ್ರತಿ ಸರಿ. ಎಲ್ಲ ತುಂಬ್ದಂಗಿದ್ರೆ ಮಾತ್ರನೇ ನಮ್ಮಮ್ಮ ನೀಟಾಗಿ ಒಂಥರ ನೀಟಾಗಿ ಅಡುಗೆ ಮಾಡೋ ಥರ ಮೂಡ್ ಬರೋದು ಅಂತ ಲೈಕ್ ಎಲ್ಲ ಗ್ರಾಸರೀಸ್ ನಿಮಗೆ ಫುಲ್ಲು ಫಿಲ್ ಮಾಡಿ ಇಟ್ಕೊಂಡಿದ್ವಿ. ಆ್ಯಂಡ್ ಡಿಶ್ ವಾಷರ್ ತುಂಬ ಕಡಿಮೆ ಯೂಸ್ ಮಾಡೋದು, ಬಟ್ ಸ್ಟಿಲ್ ಮನೇಲಿ ಇರಬೇಕು ಅಂತ ತೊಗೊಂಡ್ವಿ. ಅಮ್ಮಂಗೆ ಪಾತ್ರೆ ತೊಳೆಯೋಕ್ಕೆಲ್ಲ ತುಂಬ ಕಷ್ಟ ಆಗ್ತಿತ್ತು ಅಂತೇಳಿ, ಬಟ್ ತುಂಬ ಕಡಿಮೆನೇ ಯೂಸ್ ಮಾಡೋದು ಹೇಳ್ಬೇಕಂದ್ರೆ. ಆ್ಯಂಡ್ ಬೇಕಾಗಿರೋದು ಮಾತ್ರ, ತುಂಬ ರೆಗ್ಯುಲರಾಗಿ ಕ್ವಿಕ್ಕಾಗಿ ಬೇಕಾಗಿರೋದು ಮಾತ್ರ ಉಪ್ಪು, ಸಕ್ಕರೆ, ತುಪ್ಪ, ಇದನ್ನ ಮಾತ್ರ ಆಚೆ ಇಟ್ಕೊಂಡಿದ್ದೀವಿ. ಆ್ಯಂಡ್ ಅಡುಗೆ ಮಾಡಿರೋ ಅಡುಗೆ ಇಷ್ಟ ತುಂಬ ಸಿಂಪಲಾಗಿ ಇಟ್ಕೊಂಡಿದ್ದೀವಿ ಕಿಚನ್ನ. ಆ್ಯಂಡ್ ಓವನ್, ಟೋಸ್ಟರ್, ಇಷ್ಟೇ. ಎಸ್, ದಿಸ್ ಇಸ್ ಅವರ್ ಕಿಚನ್. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟು ಬೆಡ್ರೂಮ್ ಸೆಷನ್. ರೂಮ್ ಸೆಷನ್ ಅಂತ ಬಂದರೆ ಈ ಫ್ಲೋರಲ್ಲಿ ಕೆಳಗಡೆ ಹಾಲಲ್ಲಿ ಇರೋದು ಒಂದೇ ರೂಮು.
ಬೆಡ್ರೂಮ್ ಗಿಂತ ಮುಂಚೆ ಇನ್ನೂ ಒಂದು ಏರಿಯಾ ಇದೆ, ದಟ್ ಈಸ್ ಇರು ಬಂಗಾರಿ. ಸರಿ. ಸ್ಟೇರ್ ಕೇಸ್ ಕೆಳಗಡೆ ಇನ್ನೂ ಸ್ಪೇಸ್ ಮಿಕ್ಕಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅದಕ್ಕೇನೆ ಬುದ್ಧ ಮತ್ತು ಇದು ಬಂದ್ಬಿಟ್ಟು ವಂಶಾವಳಿ ಅಂತ, ನಾವು ಗುರುದು ಅದು ಭಜನೆ ಎಲ್ಲ ಮಾಡಿಸೋದ್ರಿಂದ ವಂಶಾವಳಿ ಗೊತ್ತಿದ್ರು ಗುರುಗಳಿಂದ ಬಂದಿತ್ತು, ಅದಕ್ಕೆ ಫ್ರೇಮ್ ಮಾಡಿ ಇಡ್ಸಿದ್ರು ಅಮ್ಮ. ಇದು ಆ್ಯಕ್ಚುಲಿ ಅಲ್ಲಿ ಇಲ್ಲಿ ಎಲ್ಲಾದರೂ ಹಾಕಿಸ್ಬೇಕು ಅಂತಿದ್ವಿ, ಬಟ್ ಬೇಡ ಇಲ್ಲೇ ಚೆನ್ನಾಗಿ ಕಾಣಿಸ್ತಿದೆ ಅಂತ ಇಲ್ಲೇ ಇಟ್ಟಿದ್ದೀವಿ. ಇದು ಬುದ್ಧಂದು ಫೋಟೋ. ಮೆಡಿಟೇಷನ್ ಏನಾದರೂ ಮಾಡಬೇಕು ಅಂದರೆ ಸಮ್ಟೈಮ್ಸ್ ಇಲ್ಲೂ ಕುತ್ಕೊಂಡು ಮಾಡ್ತೀವಿ. ಆ್ಯಂಡ್ ಎಸ್, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಒಂದು ಪಾಸಿಟಿವ್ ವೈಬ್ಸ್ ಅಂತ ಇಲ್ಲಿ. ಸೊ ಈ ಪಾರ್ಟ್ ಇಷ್ಟೇ. ಆ್ಯಂಡ್ ಮೆಟ್ಲು ಕೆಳಗಡೆ, ಸ್ಟೇರ್ ಕೇಸ್ ಕೆಳಗಡೆ ಇನ್ನೂ ತುಂಬ ಸ್ಪೇಸ್ ಇತ್ತು. ಸೊ ಅದು ಇದು ಗಿಜಿ ಬಿಜಿ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ದೇವ್ರದ್ದು ಬುಕ್ಸು ಆ್ಯಂಡ್ ದೇವ್ರ ಸಾಮಾನು ಏನಾದರೂ ಇರುತ್ತಲ್ಲ ಅದನ್ನ ಮಾತ್ರ ಇಟ್ಟಿದ್ದೀವಿ. ಆ್ಯಂಡ್ UPS ಏನಾದರೂ ಇಂಪಾರ್ಟೆಂಟ್ ಗ್ರಾಸರೀಸ್ನ ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀವಿ, ಕಾಣಿಸ್ತಾ ಇರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಬೆಡ್ರೂಮ್ ಪಾರ್ಟ್ ಅಂತ ಹೇಳಿದೆ ಅಲ್ವಾ. ಸೊ ಇಲ್ಲಿ ಇರೋದು ಒಂದು ಬೆಡ್ರೂಮ್, ಈ ಫ್ಲೋರಲ್ಲಿ ಇರೋದು ಒಂದೇ ಬೆಡ್ರೂಮ್. ಸೊ ಈ ಫ್ಲೋರಲ್ಲಿ ಇರೋ ರೂಮ್ನ ನಾವು ಯೂಸ್ ಮಾಡ್ತಿದ್ದೀವಿ. ಈ ರೂಮಲ್ಲಿ ಆ್ಯಂಡ್ ಎಸ್, ಇದು ಒಂದು ಬೆಡ್ರೂಮ್. ಫಸ್ಟ್ ಆಫ್ ಆಲ್ ಈ ರೂಮ್ನ ನಾನು, ನಮ್ಮ ಅಕ್ಕ ಆ್ಯಂಡ್ ಟೋನಿ ನಾವು 3 ಜನ ಯೂಸ್ ಮಾಡ್ತಿದ್ದೀವಿ. ಏನಕ್ಕೆ ಅಂದರೆ ಮೇಲ್ಗಡೆ ರೂಮ್ಸ್ನ ಯೂಸ್ ಮಾಡ್ಕೊಳ್ಬೋದಿತ್ತು, ಬಟ್ ಯಾರಾದರೂ ಬಂದಿದ ತಕ್ಷಣ ಅದಕ್ಕೆ ಯಾರಾದರೂ ಕೆಳಗೆ ಇರಬೇಕು, ನಾವು ಗೊತ್ತಾಗಬೇಕು ಅಂತ ಅಂದ್ಬಿಟ್ಟು ನಾವು ಇಲ್ಲೇ ಇದ್ದೀವಿ. ನಾವು ತುಂಬ ಡೆಕೋರ್ ಅದೆಲ್ಲ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಸೊ ತುಂಬ ಸಿಂಪಲ್ ಆಗಿ ಇಟ್ಟಿದ್ದೀವಿ. ನೋಡ್ಬೋದು ಇಲ್ಲಿ 2 ವಾರ್ಡ್ರೋಬ್ ಇದೆ. ಒಬ್ಬರು ಸ್ಪೆಸಿಫಿಕ್ ಆಗಿ ಅಂತ ಏನಿಲ್ಲ, ಇಬ್ಬರು ಯೂಸ್ ಮಾಡ್ತೀವಿ 2 ವಾರ್ಡ್ರೋಬ್ಸ್ನು. ಆ್ಯಂಡ್ ಎಸ್, ಇದು ನಂದು, ನಮ್ಮ ಅಕ್ಕಂದು ಆ್ಯಂಡ್ ಟೋನಿದು. ಟೋನಿ ಕೂಡ ನಮ್ಮ ಜೊತೆನೆ ಈ ರೂಮ್ನ ನಮಗಿಂತ ಜಾಸ್ತಿ ಯೂಸ್ ಮಾಡೋದೇ ನಮ್ಮ ಟೋನಿ. ನೆಕ್ಸ್ಟ್ ಫ್ಲೋರ್. ಎಸ್, ಈ ಫ್ಲೋರಲ್ಲಿ 3 ಬೆಡ್ರೂಮ್ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಫಸ್ಟು ಲಿವಿಂಗ್ ಏರಿಯಾ ತೋರಿಸ್ತೀನಿ. ತುಂಬ ಸಿಂಪಲ್ ಆಗಿ ಇಟ್ಟಿದ್ದೀವಿ, ಕ್ಲೀನ್ ಮಾಡೋಕ್ಕೂ ಕಷ್ಟ ಆಗಬಾರ್ದು ಅಂತ ಅಂದ್ಬಿಟ್ಟು. ಯಾವಾಗಾದ್ರೂ ಟೈಮ್ ಸಿಕ್ಕಿದ್ರೆ ಬಂದು ಇಲ್ಲಿ ಕೂತ್ಕೋತೀವಿ. ಇದು ಲಿವಿಂಗ್ ಏರಿಯಾ, ದಿಸ್ ಇಸ್ ಲಿವಿಂಗ್ ಏರಿಯಾ. ಆ್ಯಂಡ್ ಇದು ಒಂದು ಬಾಲ್ಕನಿ. ಲಿವಿಂಗ್ ಏರಿಯಾದಲ್ಲಿ ಒಂದು ಬಾಲ್ಕನಿ ಇದೆ. ಆ್ಯಂಡ್ ಸೊ ಇದು ಬಂದು ಬಾಲ್ಕನಿ. ತುಂಬ ಫ್ರೆಶ್ ಆಗಿ ಅನ್ಸುತ್ತೆ, ತುಂಬ ತಣ್ಣಗೆ ಗಾಳಿ ಬೀಸುತ್ತೆ. ಇಲ್ಲೆಲ್ಲ ನಾನು ರೀಲ್ಸ್ ಕೂಡ ಮಾಡಿದ್ದೀನಿ, ಬಟ್ ಐ ಆಮ್ ನಾಟ್ ಶೋರ್ ಅಪ್ಲೋಡ್ ಮಾಡಿದ್ದೀನೋ ಇಲ್ವೋ. ಹೆಚ್ಚಿಗೆ ಲೈಟಿಂಗ್ಸ್ ಎಲ್ಲ ಏನಿಟ್ಟಿಲ್ಲ. ಆ್ಯಂಡ್ ತುಂಬ ತಂಪಾಗಿ ಅನಿಸುತ್ತೆ ಇಲ್ಲೆಲ್ಲ ಮರ ಗಿಡ ಎಲ್ಲ ಇರೋದಕ್ಕೆ. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟು ಇದೊಂಥರ ಕೈಂಡ್ ಆಫ್ ನಾವು ಯೂಸ್ ಮಾಡ್ತಿರೋದು ಬಂದು ಮೆಡಿಟೇಷನ್ ರೂಮ್ ಥರ ಯೂಸ್ ಮಾಡ್ತಿದ್ದೀವಿ. ಇಲ್ಲಿ ಯಾರು ಮಲಗಂಗಿಲ್ಲ ವಾಸ್ತು ಪ್ರಕಾರ. ಸೊ ಮೆಡಿಟೇಷನ್ ಪರ್ಪಸ್ಗೋಸ್ಕರ ಈ ರೂಮ್ನ ಇಟ್ಟಿದ್ದೀವಿ. ನಾಳೆ ಸಂಕಷ್ಟಿ ಇರೋದ್ರಿಂದ ಇಲ್ಲಿ ಏನು ಪೂಜೆ ಎಲ್ಲ ಏನು ಮಾಡಿಲ್ಲ. ಯೂಶಲಾಗಿ ಇಲ್ಲಿ ಲೈಕ್ ಪೂಜೆ ಮಾಡಿಬಿಟ್ಟು ಲೈಕ್ ಮೆಡಿಟೇಷನ್ ಕೂರ್ತೀವಿ. ಆ್ಯಂಡ್ ಈ ಥರ ಇದೆ. ಯಾ, ದಿಸ್ ಇಸ್ ಮೆಡಿಟೇಷನ್ ರೂಮ್. ನೆಕ್ಸ್ಟ್ ಕಮಿಂಗ್ ಟು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮಲ್ಲಿ ಅಮ್ಮ, ಅಪ್ಪ ಆ್ಯಂಡ್ ಚಾರು ಇರ್ತಾರೆ. ದಿಸ್ ಇಸ್ ಮಾಸ್ಟರ್ ಬೆಡ್ರೂಮ್. ಈ ರೂಮ್ನ ನಮ್ಮಮ್ಮ ನಮ್ಮ ಅಪ್ಪಂಗಿಂತ ಹೆಚ್ಚಿಗೆ ಯೂಸ್ ಮಾಡ್ತಿರೋದು ಬಂದು ನಮ್ಮ ಚಾರು. ಯಾರನ್ನೂ ಮೇಲ್ಗಡೆ ಅಷ್ಟು ಬೇಗ ಬರೋಕ್ಕೆ ಬಿಡಲ್ಲ. ಆ್ಯಂಡ್ ಎಸ್, ನಾನು ಎಷ್ಟೊಂದು ಬ್ಲಾಗ್ಸು ಎಷ್ಟೊಂದು ವೀಡಿಯೋಸ್ನ ಇದೇ ರೂಮಲ್ಲಿ ನಾನು ಕ್ಯಾಪ್ಚರ್ ಮಾಡಿರೋದು. ನನ್ಗೆ ಗೊತ್ತಾಗ್ಬೋದು ನಿಮಗೆ ಈ ಬ್ಯಾಕ್ಗ್ರೌಂಡ್ ನೋಡಿ. ಆ್ಯಂಡ್ ಎಸ್, ಸಿಂಪಲ್ ಈ ರೂಮ್ನು ತುಂಬ ಸಿಂಪಲಾಗಿ ಇಟ್ಕೊಂಡಿದ್ದೀವಿ. ಜಸ್ಟ್ ಒಂದು ಬೆಡ್ಡು ಮತ್ತು ಎಲ್ಲ ಅದು ಇದು ಇಟ್ಟಿದ್ದೀವಿ ಅಷ್ಟೇ, ಇನ್ನೇನು ಇಟ್ಟಿಲ್ಲ. ಆ್ಯಂಡ್ ವಾರ್ಡ್ರೋಬೆಲ್ಲ ನಮ್ಮ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನಮಗಿಂತ ಹೇಳ್ಬೇಕಂದ್ರೆ. ವ್ಲಾಗ್ಗೆ ಅಂತ ಏನು ಹೆಚ್ಚಿಗೆ ನಾವು ವ್ಲಾಗ್ ಶೂಟ್ ಮಾಡ್ತೀವಿ ಅಂತಲೇ ಗೊತ್ತಿರಲಿಲ್ಲ. ಆ್ಯಂಡ್ ನೆನೆ ವೀಕೆಂಡ್ ಇತ್ತಲ್ವ, ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ವಿ. ಆ್ಯಂಡ್ ಇದು ಬಂದ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಏನಾದರೂ ಮಾಡ್ತಿದ್ದೀವಿ ಅಂದರೆ ಈ ರೂಮ್ನ ಯೂಸ್ ಮಾಡ್ತೀವಿ. ಜಾಸ್ತಿ ನಾವು ಯೂಸ್ ಮಾಡೋಕ್ಕೆ ಹೋಗಲ್ಲ, ಬಟ್ ಎಸ್, ನೋಡ್ಬೋದು. ಯೋಗ ಮಾಡೋಣ, ಯೋಗ ಕ್ಲಾಸಸ್ಗೆಲ್ಲ ಹೋಗೋಣ ಅಂತ ಮಾಡ್ತಿದ್ವಿ, ಬಟ್ ಎಸ್ ಐ ಕುಡೆಂಟ್. ಸಿಸ್ಟಮು ಅದು ಇದು ಎಲ್ಲ ಇಟ್ಟಿದ್ದೀವಿ. ಬಟ್ ಯೋಗ ವರ್ಕ್ ಫ್ರಮ್ ಹೋಮ್ ಮಾಡುವಾಗ ಎಮರ್ಜೆನ್ಸಿ ಇದ್ದರೆ ಮಾತ್ರ ಇಲ್ಲಿ ಯೂಸ್ ಮಾಡ್ತೀವಿ, ಇಲ್ಲಾಂದರೆ ಏನು ಯೂಸ್ ಮಾಡೋಕ್ಕೆ ಹೋಗಲ್ಲ. ಇದು ಬಂದ್ಬಿಟ್ಟು ಆ್ಯಕ್ಚುಲಿ ನಮ್ಮ ಟೋನಿ ಚಾರು ಫೋಟೋಸ್ ಎಲ್ಲ ಹಾಕಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಟೈಮೇ ಸಿಗ್ತಲ್ಲ ಏನಕ್ಕೂ. ಸೊ ಸಿಂಪಲಾಗಿ ಇಟ್ಟಿದ್ದೀವಿ. ಇಲ್ಲಿ ಇಟ್ಟಿರೋ ಕ್ಲಾಕ್ ವಿಷಯ ಏನಪ್ಪ ಅಂದರೆ, ಲೈಟ್ಸ್ ಆನ್ ಮಾಡೋಣ. ಯಾರೇ ಸ್ನಾನಕ್ಕೆ ಹೋದ್ರು, ವಾಶ್ರೂಮ್ಗೆ ಹೋದ್ರು, ಇಲ್ಲಿ ಟೈಮ್ ನೋಡಬೇಕು. ಸೊ ದಟ್ ಅವ್ರಿಗೆ ಗೊತ್ತಾಗಬೇಕು ಎಷ್ಟು ಕ್ವಿಕ್ಕಾಗಿ ಹೋಗಿ ಬರಬೇಕು ಅಂತ ಅಂದ್ಬಿಟ್ಟು
ಅಲ್ಲಿ ನೆಕ್ಸ್ಟ್ ನಾನೇ ತೋರಿಸೋಣ ಅಂತ ಇದು ಬಂದ್ಬಿಟ್ಟು ಡ್ರೆಸ್ಸಿಂಗ್ ರೂಮು. ಎಸ್, ಯೂಶ್ವಲಾಗಿ ನಾವು ಯೂಸ್ ಮಾಡೋದು ಜಾಸ್ತಿ, ನಾವು ಕೆಳಗಡೆ ವಾಶ್ರೂಮ್ ಅಷ್ಟು ಯೂಸ್ ಮಾಡೋಕ್ಕೋಗಲ್ಲ. ಸೊ ಇದು ಒಂದು ವಾಶ್ರೂಮು ಇಲ್ಲಿ. ಎಸ್, ನಾನು ಆಫೀಸ್ಗೆ ತುಂಬ ಎಮರ್ಜೆನ್ಸಿ ಇರಬೇಕಾದ್ರೆ ಅದು ಇದು ಅಂತ ಈ ರೂಮಿಗೆ ಬಂದಾಗ ಬಂದು ಈ ಮಿರರ್ ಚೆಕ್ ಮಾಡ್ತೀನಿ ಹೆಂಗೆ ರೆಡಿ ಆಗಿದ್ದೀನಿ ಅಂತ. ಎಸ್, ಸೊ ಇದು ಫುಲ್ ಮಿರರ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡ್ಕೊಂಡು ಬೇಗ ಬೇಗ ರಶ್ ಮಾಡ್ತೀನಿ, ಓಡೋಗ್ತೀನಿ, ಲೈಕ್ ಕ್ಯಾಬ್ಗೆ ಲೇಟ್ ಆಗ್ಬೋದು ಅಂತ. ಸೊ ಇದು ಒಂದು ಡ್ರೆಸ್ಸಿಂಗ್ ರೂಮ್ ಕಮ್ ವಾಶ್ರೂಮ್ ಇದೆ ಇಲ್ಲಿ. ಎಸ್, ಇದು ನಾರ್ಮಲಾಗಿ ಸುಮ್ಮನೆ ಹಂಗೆ ಇಟ್ಟಿದ್ದೀವಿ, ಏನಾದರೂ ಅದು ಇದು ಎಮರ್ಜೆನ್ಸಿ ಇದ್ದರೆ. ಈ ಫ್ಲೋರಲ್ಲಿ 3 ರೂಮ್ ಇದೆ ಅಂತ ಅಲ್ವಾ. ಸೊ ಥರ್ಡ್ ಲಾಸ್ಟ್ ರೂಮ್ ಬಂದ್ಬಿಟ್ಟು ಇದು. ಎಸ್, ಈ ರೂಮ್ ಬಂದ್ಬಿಟ್ಟು ನಮ್ಮ ಅಣ್ಣ ಯೂಸ್ ಮಾಡ್ತಾನೆ. ಇವನ್ ರೂಮು ತುಂಬ ಸಿಂಪಲ್ ಆಗಿ ಇಟ್ಟಿದ್ದೀವಿ, ಯಾಕಂದರೆ ಹುಡುಗರು ಮೊದಲೇ ಗೊತ್ತಲ್ವಾ, ಏನೋ ಅಷ್ಟು ನೀಟಾಗಿ ಇಟ್ಕೊಳಕ್ಕೆ ಹೋಗಲ್ಲ, ನಾವೇ ಜಾಸ್ತಿ ಕ್ಲೀನ್ ಮಾಡೋದು, ನಾನೇ ಕ್ಲೀನ್ ಮಾಡೋದು ಹೇಳ್ಬೇಕಂದ್ರೆ. ಸೊ ಅವ್ನ ಬಟ್ಟೆ ಎಲ್ಲ ಈ ವಾರ್ಡ್ರೋಬಲ್ಲಿ ಇಟ್ಟಿದ್ದಾನೆ. ಇಲ್ಲಿ ಏನಾದರೂ ಅದು ಇದು ಕ್ರೀಮು ಅದು ಇದು ಇಟ್ಕೊಂಡಿದ್ದಾನೆ. ಸೊ ಎಸ್, ಇಷ್ಟೇ ಸಿಂಪಲಾಗಿ ಅವ್ನ ರೂಮ್ನು ಇಟ್ಟಿದ್ದೀವಿ. ಆ್ಯಂಡ್ ಇದು ಒಂದು ವಾಶ್ರೂಮ್, ಇವನ್ ರೂಮಲ್ಲಿ ಇದು ಒಂದು ವಾಶ್ರೂಮ್ ಇದೆ. ಏನಾದರೂ ಕುತ್ಕೊಳ್ಬೇಕು, ಫೋನ್ ಚಾರ್ಜ್ ಮಾಡಬೇಕು ಅದು ಇದು ಅಂದರೆ ಬೀನ್ ಬ್ಯಾಗ್ ಇಟ್ಟಿದ್ದೀವಿ. ಆ್ಯಕ್ಚುಲಿ ಈ ಬೀನ್ ಬ್ಯಾಗು ಕೂಡ ನಮ್ಮ ಚಾರುದೆ, ಅವ್ನ ಫೇವ್ರೆಟ್ ಇದು, ಬಟ್ ಸ್ಟಿಲ್ ಇಲ್ಲೇ ಇಟ್ಟಿದ್ದೀವಿ. ಎಸ್, ಸೊ ಈ ಫ್ಲೋರಲ್ಲಿ ಇರೋದು ಇಷ್ಟು 3 ಬೆಡ್ರೂಮ್ಸ್ ಆ್ಯಂಡ್ 1 ಲಿವಿಂಗ್ ಏರಿಯಾ. ಕೆಳಗಡೆ ಕಿಚನ್, ಒಂದು ಟೆಂಪಲ್ ರೂಮು, 1 ರೂಮ್ ಇದೆ ಆ್ಯಂಡ್ ಲಿವಿಂಗ್ ಏರಿಯಾ ಆ್ಯಂಡ್ ಡೈನಿಂಗ್ ಏರಿಯಾ ಇಷ್ಟಿದೆ ಕೆಳಗಡೆ. ಆ್ಯಂಡ್ ಈ ಏರಿಯಾದಲ್ಲಿ ಈ ಫ್ಲೋರಲ್ಲಿ ಇಷ್ಟಿದೆ. ಮೇಲ್ಗಡೆನೂ ಆ್ಯಕ್ಚುಲಿ 1 ರೂಮ್ ಇದೆ, ಬಟ್ ಈಗ ಅಲ್ಲಿ ಡೋರ್ ಓಪನ್ ಮಾಡೋಕ್ಕಾಗಲ್ಲ, ಬಿಕಾಸ್ ಫುಲ್ ಲಾಕ್ ಮಾಡಿಬಿಟ್ಟಿದ್ದೀವಿ. ಎಸ್, ಮೇಲ್ಗಡೆ ಟೆರೆಸ್ಸು ಮತ್ತು ಇನ್ನೂ 1 ರೂಮ್ ಇದೆ. ನೆಕ್ಸ್ಟ್ ವ್ಲಾಗಲ್ಲಿ ಇಫ್ ಇನ್ ಕೇಸ್ ನಾನು ಟೆರೆಸ್ ಗಾರ್ಡನಿಂಗ್ ವಿಡಿಯೋದಲ್ಲಿ ವಿಡಿಯೋ ಏನಾದರೂ ಮಾಡಿದ್ರೆ ಆ ವಿಡಿಯೋದಲ್ಲಿ ತೋರಿಸ್ತೀನಿ ಆ ರೂಮ್ನ ಮತ್ತು ಟೆರೆಸ್ ಕಂಪ್ಲೀಟ್ಲಿ. ಸೊ ನಮ್ಮ ಹೋಮ್ ಟೂರ್ ಈ ರೀತಿಯಾಗಿದೆ. ಮೇಲ್ಗಡೆ ಇವಾಗ ತೋರ್ಸೋಕ್ಕಾಗಲ್ಲ, ಬಿಕಾಸ್ ಕಂಪ್ಲೀಟ್ಲಿ ಲಾಕ್ ಆಗಿದೆ, ಇವಾಗ ಓಪನ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಐ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಾನು ತುಂಬ ವ್ಲಾಗ್ ಲ್ಯಾಗ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಪಟ ಅಂತ ವಿಡಿಯೋ ಮಾಡಿದೆ. ಆ್ಯಂಡ್ ಇದು ತುಂಬ ಅನ್ಪ್ಲ್ಯಾನ್ಡ್ ವ್ಲಾಗ್ ಆಗಿರೋದ್ರಿಂದ ನಾವು ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ. ಇಫ್ ಇಟ್ ವಾಸ್ ಲೈಕ್ ಪ್ಲಾನ್ಡ್ ಆಗಿ ಮಾಡಿದ್ರೆ ಏನಾದರೂ ಡೆಕೋರೇಷನ್ ಅದು ಇದು ಮಾಡ್ಬೋದಿತ್ತು. ಆ್ಯಂಡ್ ಇಟ್ ವಾಸ್ ಲೈಕ್ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು. ತುಂಬ ಸಿಂಪಲ್ ಆಗಿಡೋಣ ಅಂತ ಅಂದ್ಬಿಟ್ಟು ಈ ವ್ಲಾಗ್ನ ಪ್ರೆಸೆಂಟ್ ಮಾಡ್ತಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಆಲ್ಸೋ ಕಮೆಂಟ್ ಮಾಡಿ. Thank you so much for watching.